ಏನು ಗಿಲ್ಲಿ 30 ಲಕ್ಷ ಕೊಟ್ಟು 20 ಎಕರೆ ಜಮೀನು ತಗೊಂಡ? ವಾಟ್? ಗಿಲ್ಲಿ ಸಿನಿಮಾದಲ್ಲಿ ನಟಿಸೋದಕ್ಕೆ 1.5 ಕೋಟಿ ಕೇಳಿದ್ನಾ? ಅಮ್ಮನಿಗೆ 10 ಗ್ರಾಂ ಚಿನ್ನ ಕೊಡಿಸಿದ್ನಂತೆ. ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ನಂತೆ. ಬಿಗ್ ಬಾಸ್ ಗೆದ್ದು ಸ್ಟಾರ್ ಆಗಿದ್ದೇ ಆಗಿದ್ದು. ಏನಿದು ಥರ ಥರ ಕಥೆಗಳು? ಅಭಿಮಾನಿಗಳಿಗೂ ಶಾಕ್. ಇದರಲ್ಲಿ ಯಾವುದು ನಿಜ, ಯಾವುದು ಸುಳ್ಳು? ಇದೆ ಈ ಹೊತ್ತಿನ ವಿಶೇಷ. ಗಿಲ್ಲಿ ಗುಟ್ಟು. ನಟರಾಜ ಅಲಿಯಾಸ್ ಗಿಲ್ಲಿ ನಟರಾಜ ಇವತ್ತು ಇಡೀ ಕರುನಾಡಿಗೆ ಈತ ಫೇಮಸ್. ಟಿವಿ ಪರದೆ ಮೇಲೆ 112 ದಿನಗಳ ಕಾಲ ಪ್ರತಿದಿನ ಈತನನ್ನು ನೋಡಿದ್ದ ವೀಕ್ಷಕರು ಬಿಗ್ ಬಾಸ್ ಟ್ರೋಫಿ ಕೈಗಿಟ್ಟು ಗೆಲ್ಲಿಸಿದ್ದು ಗೊತ್ತಿರೋ ವಿಚಾರ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಈತನ ಜೀವನ ಸಂಪೂರ್ಣವಾಗಿ ಬದಲಾಗಿರೋದು ಕೂಡ ಅಷ್ಟೇ ಸತ್ಯ. ನೇಮು ಫೇಮು ಎಲ್ಲವೂ ಕೂಡ ಈತನಿಗೆ ಬಂದಿದೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಲಿ, ಅಲ್ಲಿ ಗಿಲ್ಲಿ ಬರ್ತಾನೆ ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾನೆ. ಕೆಲ ದಿನಗಳಿಂದ ಕಾರ್ಯಕ್ರಮಗಳಲ್ಲೇ ಬ್ಯುಸಿಯಾಗಿರುವ ಗಿಲ್ಲಿ ಬಗ್ಗೆ ದಿನಕ್ಕೊಂದು ಸುದ್ದಿಗಳು ಹರಿದಾಡುತ್ತಿವೆ. ಗಿಲ್ಲಿ ಹಾಗೆ ಮಾಡಿದ್ನಂತೆ, ಗಿಲ್ಲಿ ಹೀಗೆ ಮಾಡಿದ್ನಂತೆ ಅಂತ ವದಂತಿಗಳನ್ನು ಹರಡಲಾಗುತ್ತಿದೆ. ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅಂತಾನೆ ಗೊತ್ತಾಗದಂತಹ ಪರಿಸ್ಥಿತಿ. ಗಿಲ್ಲಿಯ ಅಸಲಿ ಗುಟ್ಟೇನು ಅಂತ ಹೇಳ್ತೀವಿ, ಕೇಳಿ. ಕರುನಾಡಿನಲ್ಲೆಲ್ಲ ಈಗ ಗಿಲ್ಲಿಯದ್ದೇ ಹವಾ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ಈತನೇ ಅತಿಥಿ. ಅದ್ಯಾವ ಘಳಿಗೆಯಲ್ಲಿ ಮಂಡ್ಯದ ಮಳವಳ್ಳಿಯ ನಟರಾಜ ಬಿಗ್ ಬಾಸ್ ಅನ್ನು ಅರಮನೆಗೆ ಕಾಲಿಟ್ನು, ಅಲ್ಲಿಂದ ಆತನ ದೆಸೆಯೇ ಬದಲಾಗಿ ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲಿನ 112 ದಿನಗಳ ವಾಸ ಗಿಲ್ಲಿ ಹಣೆ ಬರಹವನ್ನೇ ಬದಲಾಯಿಸಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅದು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗ್ಲಿ ನಿರೀಕ್ಷಿಸೋದಕ್ಕಾಗ್ಲಿ ಸಾಧ್ಯವಿಲ್ಲ. ಅದು ಬಂದಾಗಲೇ ಗೊತ್ತಾಗೋದು ಇದುವೇ ಟರ್ನಿಂಗ್ ಪಾಯಿಂಟ್ ಅಂತ. ಅದೇ ರೀತಿ ಗಿಲ್ಲಿ ಜೀವನದಲ್ಲೇ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋ. ಅಲ್ಲಿಂದ ನಟರಾಜ ನೋಡಿದ್ದು ಮತ್ತು ನೋಡ್ತಿರೋದು ಹೊಸ ಜೀವನವನ್ನು. ಹಾಗಂತ ಬಿಗ್ ಬಾಸ್ ಗಿಲ್ಲಿ ನಟರಾಜನ ಮೊದಲ ರಿಯಾಲಿಟಿ ಶೋ ಏನಲ್ಲ. ಅದಕ್ಕೂ ಮೊದಲು 5-6 ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ನಂತಹ ರಿಯಾಲಿಟಿ ಶೋಗಳಲ್ಲಿ ಪ್ರಮುಖ ಕಂಟೆಸ್ಟೆಂಟ್ ಆಗಿ ಮಿಂಚಿದ್ದಾನೆ. ಆದ್ರೆ ಎಲ್ಲೂ ಕೂಡ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿರಲಿಲ್ಲ. ತನ್ನ ಕಾಮಿಡಿ ಮೂಲಕ, ಪಂಚಿಂಗ್ ಡೈಲಾಗ್ಗಳ ಮೂಲಕ, ಹಾಸ್ಯ ಪ್ರಜ್ಞೆಯ ಮೂಲಕ ಮೋಡಿ ಮಾಡಿದ್ದ ಗಿಲ್ಲಿಗೆ ಟ್ರೋಫಿ ಅನ್ನೋದು ಮಾತ್ರ ಗಗನ ಕುಸುಮದಂತಾಗಿತ್ತು. ಇನ್ನೇನು ಗೆದ್ದೇ ಬಿಡ್ತೇನೆ ಅನ್ನುವಷ್ಟರಲ್ಲಿ ಪ್ರಶಸ್ತಿ ಕೈತಪ್ಪುತ್ತಿತ್ತು. ಇಷ್ಟೊಂದು ರಿಯಾಲಿಟಿ ಶೋ ಮಾಡಿದ್ರೂ ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅನ್ನೋ ಕೊರಗು ಆತನಲ್ಲಿತ್ತು. ಆ ಕೊರಗನ್ನು ದೊಡ್ಡ ಮಟ್ಟದಲ್ಲೇ ನಿವಾರಿಸಿದ್ದು ಬಿಗ್ ಬಾಸ್ ಅನ್ನು ರಿಯಾಲಿಟಿ ಶೋ. ಗಿಲ್ಲಿ ಬಿಗ್ ಬಾಸ್ ಗೆದ್ದ ಬಳಿಕ ದಿನಕ್ಕೊಂದು ಸುದ್ದಿ, ಹಾಗಂತೆ ಹೀಗಂತೆ. ಏನಿದು ನಾನಾ ವದಂತಿ? ಬಿಗ್ ಬಾಸ್ ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ದುಬಾರಿ ರಿಯಾಲಿಟಿ ಶೋ. 100 ಕೋಟಿ ರೂಪಾಯಿ ಬಂಡವಾಳ ಸುರಿದು ಮಾಡುವಂತಹ ಕಾರ್ಯಕ್ರಮ. ಈ ಶೋನಲ್ಲಿ ಒಮ್ಮೆ ಕಾಣಿಸಿಕೊಳ್ಳಬೇಕು ಅಂತ 100 ಸೆಲೆಬ್ರಿಟಿಗಳು ಹಂಬಲಿಸುತ್ತಾರೆ. ಆದ್ರೆ ಎಲ್ಲರಿಗೂ ಆ ಅವಕಾಶ ಸಿಗೋದಿಲ್ಲ. ಸಿಕ್ಕರೂ ಅದನ್ನು ಎಲ್ಲರಿಗೂ ಸದುಪಯೋಗ ಪಡಿಸಿಕೊಳ್ಳಲು ಬರುವುದಿಲ್ಲ. ಕೆಲವು ಮಂದಿ ಮಾತ್ರ ಸಿಕ್ಕ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಯಶಸ್ಸು ಸಾಧಿಸುತ್ತಾರೆ. ಅಂಥವರಲ್ಲಿ ಈ ಗಿಲ್ಲಿ ನಟರಾಜ ಕೂಡ ಒಬ್ಬ. ಬಿಗ್ ಬಾಸ್ ಮನೆಯ ಒಳಗೆ ಹೋಗೋವರೆಗೂ ಹಾಸ್ಯ ನಟನಾಗಿ ಗಿಲ್ಲಿಯನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದರು. ವೇದಿಕೆಯಲ್ಲಿ ಆತ ಮಾಡುವ ಹಾಸ್ಯಗಳಿಗೆ ಫಿದಾಗಿ ಅಭಿಮಾನಿಯೂ ಆಗಿದ್ದರು. ಆದ್ರೆ ಬಿಗ್ ಬಾಸ್ ಮನೆಯೊಳಗಿನ ರಿಯಲ್ ಲೈಫ್ ನಲ್ಲಿ ಗಿಲ್ಲಿಯನ್ನು ನೋಡಿದ ಬಳಿಕ ಅಭಿಮಾನಿ ಬಳಗ ಸಾಗರದಂತೆ ವಿಸ್ತಾರವಾಯಿತು. ಇವತ್ತು ಗಿಲ್ಲಿ ಎಲ್ಲಿಗೆ ಹೋದ್ರೂ ಅಭಿಮಾನಿಗಳು ಸೇರ್ತಾರೆ. ಅಭಿಮಾನಿಗಳಲ್ಲದವರು ಕೂಡ ಒಮ್ಮೆ ನೋಡೋಣ ಅಂತ ಬರ್ತಾರೆ. ರಾಜ್ಯದಲ್ಲಿ ನಡೆಯುವ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಗಿಲ್ಲಿಯನ್ನು ಕರೆಯುತ್ತಾರೆ. 10-20 ನಿಮಿಷ ಕಾರ್ಯಕ್ರಮಕ್ಕೆ ಬಂದು ಹೋದ್ರೆ ಸಾಕು ಅಂತ ಕೇಳಿಕೊಳ್ತಾರೆ. ಬಿಗ್ ಬಾಸ್ ಗೆದ್ದು ಹೊರಗೆ ಬಂದ ಬಳಿಕ ಗಿಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾನೆ. ಒಂದು ಕಡೆ ರಾಜಕಾರಣಿಗಳು ಈತನನ್ನು ಕರೆಸಿ ಸನ್ಮಾನ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಗಿಲ್ಲಿ ಮುಖ್ಯ ಅತಿಥಿಯಾಗಿ ಜನರನ್ನು ಸೆಳೆಯುತ್ತಿದ್ದಾನೆ. ಇಂತಹ ಗಿಲ್ಲಿಯ ಬಗ್ಗೆ ಕಳೆದ ಕೆಲ ದಿನಗಳಿಂದ ನಾನಾ ವದಂತಿಗಳು ಮತ್ತು ವಿಚಾರಗಳು ಹರಿದಾಡತೊಡಗಿವೆ. ಹಾಗಂತೆ ಹೀಗಂತೆ, ಗಿಲ್ಲಿ ಅಲ್ಲಿಗೆ ಹೋದ್ನಂತೆ, ಗಿಲ್ಲಿ ಆ ಕೆಲಸ ಮಾಡಿದ್ನಂತೆ, ಗಿಲ್ಲಿಯನ್ನು ಇವರು ಮೀಟ್ ಆದ್ರಂತೆ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಂತೂ ಇಂತಹ ವದಂತಿಗಳದ್ದೇ ಹಲ್ಚಲ್. ಇವನ್ನೆಲ್ಲ ಕೇಳುತ್ತಾ ಅಭಿಮಾನಿಗಳಂತೂ ಶಾಕ್ ಆಗಿದ್ದಾರೆ. ಇದರಲ್ಲಿ ಯಾವುದನ್ನು ನಂಬುವುದು, ಯಾವುದನ್ನ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿಜಕ್ಕೂ ಹೀಗೆ ಆಗ್ತಿದ್ಯಾ ಅಂತ ಬೆರಗಾಗುತ್ತಿದ್ದಾರೆ. ಗಿಲ್ಲಿ 30 ಲಕ್ಷ ಕೊಟ್ಟು 20 ಎಕರೆ ಜಮೀನು ಖರೀದಿಸಿದ್ನಂತೆ. 10 ಗ್ರಾಂ ಚಿನ್ನದಲ್ಲಿ ಅಮ್ಮನಿಗೆ ಮಾಂಗಲ್ಯ ಮಾಡಿಕೊಟ್ನಂತೆ. ಏನಿದು ಗಿಲ್ಲಿ ಬಗ್ಗೆ ಹರಡುತ್ತಿರೋ ವದಂತಿ ಅಂತೆ ಕಂತೆ? ಗಿಲ್ಲಿ ಬಿಗ್ ಬಾಸ್ ಗೆದ್ದ ಬಳಿಕ ಜನರಿಗೂ ಆತನ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗಿದೆ. ಗಿಲ್ಲಿ ಎಲ್ಲಿಗೆ ಹೋಗ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಆಸಕ್ತಿಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಹುಡುಕಾಡುತ್ತಿರುತ್ತಾರೆ. ಕೆಲವರು ಇದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲ ಸಲ್ಲದ ವದಂತಿಗಳನ್ನು ಹರಡುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಫೇಮಸ್ ಆದ್ರೆ ಈ ತರ ಅಂತೆ ಕಂತೆಗಳು ಹರಡೋದು ಸಹಜ.
ಸಹಜವೇ. ಅದೇ ರೀತಿ ಗಿಲ್ಲಿ ಜೀವನದಲ್ಲೂ ಆಗ್ತಿದೆ. ಅದರಲ್ಲಿ ಹೆಚ್ಚು ವೈರಲ್ ಆದ ವಿಚಾರ ಅಂದ್ರೆ ಗಿಲ್ಲಿ 30 ಲಕ್ಷ ದುಡ್ಡು ಕೊಟ್ಟು 20 ಎಕರೆ ಜಮೀನು ಖರೀದಿಸಿದ್ದಾರೆ ಅನ್ನೋ ಸುದ್ದಿ. ಹೌದು, ಗಿಲ್ಲಿ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗ್ರಾಮವೊಂದರ ನಿವಾಸಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ಈಗ ಅದೇ ಮಳವಳ್ಳಿಯಲ್ಲೇ 30 ಲಕ್ಷ ರೂಪಾಯಿ ಕೊಟ್ಟು 20 ಎಕರೆ ಜಮೀನು ಖರೀದಿಸಿದ್ದಾನೆ ಅಂತ ಕೆಲವರು ವದಂತಿ ಹಬ್ಬಿಸಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಆ ರೀತಿ ಏನೂ ಆಗಿಲ್ಲ. ಅಸಲಿಗೆ 30 ಲಕ್ಷಕ್ಕೆ 20 ಎಕರೆ ಜಮೀನು ಮಂಡ್ಯದಲ್ಲಿ ಸಿಗೋದೇ ಇಲ್ಲ. ಹೀಗಾಗಿ ಸುಖ ಸುಮ್ಮನೆ ಗಿಲ್ಲಿ ಬಗ್ಗೆ ಕೆಲವರು ಗುಲ್ಲೆಪ್ಪಿಸುತ್ತಿದ್ದಾರೆ. ಇನ್ನು ಗಿಲ್ಲಿ ಬಗ್ಗೆ ಫೋಟೋ ಸಮೇತ ಹರಿದಾಡುತ್ತಿರುವ ಮತ್ತೊಂದು ವದಂತಿ ಅಂದ್ರೆ ತನ್ನ ಅಮ್ಮನಿಗೆ ಮಾಂಗಲ್ಯ ಸರ ಮಾಡಿಸಿಕೊಟ್ಟಿದ್ದಾನೆ ಅನ್ನೋದು. ಗಿಲ್ಲಿ ತನ್ನ ಅಪ್ಪ ಅಮ್ಮನ ಜೊತೆ ದೇವಸ್ಥಾನವೊಂದರ ಮುಂದೆ ನಿಂತಿರುವ ಫೋಟೋ ಅದು. ಈ ಫೋಟೋ ಹಾಕಿ ಅದರ ಕೆಳಗೆ ಗಿಲ್ಲಿ ತನ್ನ ಅಮ್ಮನಿಗೆ 10 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಮಾಡಿಸಿಕೊಟ್ಟಿದ್ದಾನೆ ಅಂತ ಬರೆಯಲಾಗಿದೆ. ಅಸಲಿಗೆ ಇವತ್ತು ಚಿನ್ನದ ದರ ಹೇಗೆ ಏರಿಕೆ ಕಾಣುತ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. 10 ಗ್ರಾಂ ಚಿನ್ನದ ದರ 1.5 ಲಕ್ಷವನ್ನ ದಾಟಿ ಹೋಗಿ ಆಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗಂತೂ 10 ಗ್ರಾಂ ಚಿನ್ನ ಕೊಳ್ಳೋದು ಅಂದ್ರೆ ಅದು ಕನಸೆಂಬಂತಿದೆ. ಅಂಥದ್ರಲ್ಲಿ ಗಿಲ್ಲಿ ಈಗ ತನ್ನ ತಾಯಿಗೆ 10 ಗ್ರಾಂ ಚಿನ್ನದಲ್ಲಿ ಮಾಂಗಲ್ಯ ಸರ ಮಾಡಿಸಿಕೊಟ್ಟ ಅಂತ ವದಂತಿ ಹಬ್ಬಿಸಲಾಗಿದೆ. ಅಸಲಿಗೆ ಈ ಫೋಟೋ ಕೂಡ ಹಳೆಯ ಫೋಟೋ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕಿಡಿಗೇಡಿಗಳು ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಗಿಲ್ಲಿಗೆ ಕರೆ ಮಾಡಿದ್ರ? ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಶುಭಾಶಯ ಕೋರಿದ್ರ? ಗಿಲ್ಲಿ ನಟನ ಬಗ್ಗೆ ಸಿನಿಮಾ ಇಂಡಸ್ಟ್ರಿಯವರಿಗೆ ಮೊದಲಿನಿಂದಲೂ ಗೊತ್ತಿದೆ. ಈತ ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲಿ ಮಾಡಿದ ಮೋಡಿ ಎಲ್ಲರಿಗೂ ಗೊತ್ತು. ಹೀಗಾಗಿ ಈಗಾಗಲೇ 1-2-3 ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದಾನೆ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಲ್ಲೂ ಒಂದೊಳ್ಳೆ ಪಾತ್ರದ ಮೂಲಕ ಗಮನ ಸೆಳೆದಿದ್ದಾನೆ. ಬಿಗ್ ಬಾಸ್ ಗೆದ್ದ ನಂತರವಂತೂ ಪ್ರತಿಯೊಬ್ಬರೂ ಈತನ ಬಗ್ಗೆ ಮಾತನಾಡುತ್ತಿದ್ದಾರೆ. ಸ್ಟಾರ್ ಸಿನಿಮಾಗಳಲ್ಲಿ ನಟನೆಗೆ ಅವಕಾಶಗಳು ಕೂಡ ಬರ್ತಿವೆ. ಇದರ ನಡುವೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಗಿಲ್ಲಿಗೆ ಕರೆ ಮಾಡಿದ್ದಾರೆ ಅನ್ನೋ ವದಂತಿಯನ್ನು ಹರಡಲಾಗಿದೆ. ಬಿಗ್ ಬಾಸ್ ಗೆದ್ದ ಬಳಿಕ ಸ್ವತಃ ಯಶ್ ಅವರೇ ಗಿಲ್ಲಿ ನಟನಿಗೆ ಕರೆ ಮಾಡಿ ಶುಭಾಶಯ ಹೇಳಿದ್ದಾರಂತೆ. ಹೀಗಂತ ಗಿಲ್ಲಿಯೇ ಹೇಳಿರೋದಾಗಿ ಸುದ್ದಿಯನ್ನು ವೈರಲ್ ಮಾಡಲಾಗ್ತಿದೆ. ಆದ್ರೆ ಗಿಲ್ಲಿ ಈ ಬಗ್ಗೆ ಎಲ್ಲೂ ಹೇಳೇ ಇಲ್ಲ. ಯಶ್ ಕರೆ ಮಾಡಿರೋದ್ರ ಬಗ್ಗೆ ಯಾವ ಸಂದರ್ಶನದಲ್ಲೂ ಕೂಡ ಹೇಳಿಲ್ಲ. ಇನ್ನು ಇದರ ಜೊತೆಗೆ ಮತ್ತೊಂದು ವದಂತಿ ಕೂಡ ಹಬ್ಬಿತ್ತು. ಅದೇನು ಅಂದ್ರೆ ತಮ್ಮ ಚಿತ್ರದಲ್ಲಿ ನಟಿಸಲು ಯಶ್ ಅವರು ಗಿಲ್ಲಿಗೆ ಆಫರ್ ಕೂಡ ಕೊಟ್ಟಿದ್ದಾರಂತೆ. ಸದ್ಯ ಯಶ್ ಟಾಕ್ಸಿಕ್ ಸಿನಿಮಾ ಮುಗಿಸಿ ರಿಲೀಸ್ಗೆ ಸಿದ್ಧಪಡಿಸುತ್ತಿದ್ದಾರೆ. ಇದರ ನಡುವೆ ರಾಮಾಯಣ ಸಿನಿಮಾದ ಶೂಟಿಂಗ್ ನಲ್ಲೂ ಕೂಡ ಭಾಗವಹಿಸುತ್ತಿದ್ದಾರೆ. ತಮ್ಮ ಮುಂಬರುವ ರಾಮಾಯಣ ಸಿನಿಮಾದಲ್ಲಿ ಗಿಲ್ಲಿಗೆ ಹಾಸ್ಯ ಪಾತ್ರವೊಂದರ ಆಫರ್ ಅನ್ನು ಕೊಟ್ಟಿದ್ದಾರಂತೆ ಯಶ್. ಹೀಗಂತ ವದಂತಿ ಹಬ್ಬಿಸಲಾಗಿದೆ. ಆದ್ರೆ ಇದು ಕೂಡ ಸತ್ಯಕ್ಕೆ ದೂರವಾದ ವಿಚಾರ. ರಾಮಾಯಣ ಸಿನಿಮಾದ ಚಿತ್ರೀಕರಣವೇ ಬಹುತೇಕ ಮುಗಿದಿದೆ. ಹೀಗಾಗಿ ಹೊಸ ಪಾತ್ರವನ್ನು ಸೇರ್ಪಡಿಸುವ ಸಾಧ್ಯತೆ ಇಲ್ಲವೇ ಇಲ್ಲ. ಗಿಲ್ಲಿ ಈಗ ಓಡುವ ಕುದುರೆ. ಹೀಗಾಗಿ ಆತನ ಹೆಸರಲ್ಲಿ ಈ ರೀತಿಯ ಇಲ್ಲ ಸಲ್ಲದ ಸುದ್ದಿಗಳು ಹರಡೋದು ಹೆಚ್ಚಾಗುತ್ತಿದೆ. ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲರೂ ಕೂಡ ಸುದ್ದಿ ಕೊಡುವವರೇ ಆಗಿದ್ದಾರೆ. ಸತ್ಯಾಸತ್ಯತೆಯ ಗೊಡವೆಗೆ ಹೋಗದೆ ತಮಗೆ ತೋಚಿದ್ದನ್ನ ಬರೆಯುತ್ತಾ ವೈರಲ್ ಆಗ್ಲಿ ಅಂತಾನೆ ಈ ರೀತಿ ಮಾಡ್ತಾರೆ. ಗಿಲ್ಲಿ ಆತ ತನ್ನ ಪಾಡಿಗೆ ಕರೆದ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಜನರನ್ನು ರಂಜಿಸುತ್ತಿದ್ದಾನೆ. ಪಂಚಿಂಗ್ ಡೈಲಾಗ್ ಹೊಡೆದು ಎಂಟರ್ಟೈನ್ ಮಾಡ್ತಿದ್ದಾನೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಗಿಲ್ಲಿಯ ಸ್ಟಾರ್ ವ್ಯಾಲ್ಯೂ ಹೆಚ್ಚಾಗಿರೋದು ಸತ್ಯವೇ. ಗಿಲ್ಲಿ ಜೀವನದಲ್ಲಿ ಬಿಗ್ ಬಾಸ್ಗಿಂತ ಹಿಂದಿನದ್ದು ಒಂದು ಲೆಕ್ಕ, ಬಿಗ್ ಬಾಸ್ಗೆ ಹೋಗಿ ಗೆದ್ದು ಬಂದ ಬಳಿಕದ್ದು ಬೇರೇನೇ ಲೆಕ್ಕ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಈಗ ಗಿಲ್ಲಿ ಚಿತ್ರವೊಂದರಲ್ಲಿ ನಟಿಸೋದಕ್ಕೆ 1.5 ಕೋಟಿ ದುಡ್ಡು ಕೇಳ್ತಿದ್ದಾನೆ ಅನ್ನೋ ಮಾತು ಇಂಡಸ್ಟ್ರಿಯಲ್ಲೇ ಓಡಾಡ್ತಾ ಇದೆ. ಇದು ನಿಜಾನಾ? ನಿರ್ಮಾಪಕರು ಏನಂತಾರೆ ಹೇಳ್ತೀವಿ ನೋಡಿ. ಅನಾಥಾಶ್ರಮಕ್ಕೆ 5 ಲಕ್ಷ ಕೊಟ್ಟ ಅಂತ ಗುಲ್ಲು ಹಬ್ಬಿಸಿದ್ಯಾರು? ಗಿಲ್ಲಿಗೆ ಹೆಚ್ಚಾದ್ರ ಹಿತಶತ್ರುಗಳು. ಆಗ್ಲೇ ಗಿಲ್ಲಿ ಹೆಸರಲ್ಲಿ ಏನೆಲ್ಲಾ ಸುದ್ದಿಗಳನ್ನು ಹರಿಬಿಡಲಾಗುತ್ತಿದೆ ಅನ್ನೋದನ್ನ ತೋರಿಸಿದ್ವಿ. ಗಿಲ್ಲಿ 30 ಲಕ್ಷ ಕೊಟ್ಟು 20 ಎಕರೆ ಜಮೀನು ಖರೀದಿಸಿದ್ನಂತೆ. ಯಶ್ ಕಾಲ್ ಮಾಡಿ ವಿಶ್ ಮಾಡಿದ್ರಂತೆ. ಗಿಲ್ಲಿ ತನ್ನ ತಾಯಿಗೆ 10 ಗ್ರಾಂ ಚಿನ್ನದಲ್ಲಿ ಮಾಂಗಲ್ಯ ಮಾಡಿಸಿಕೊಟ್ನಂತೆ. ಹೀಗೆ ತರಹೇವಾರಿ ವದಂತಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ಆದ್ರೆ ಇವುಗಳಿಗೆ ಯಾವ ಆಧಾರವೂ ಇಲ್ಲ. ಅದೇ ರೀತಿ ಆಧಾರವಿಲ್ಲದೆ ಹರಿದಾಡುತ್ತಿರುವ ಮತ್ತೊಂದು ಸುದ್ದಿ ಅಂದ್ರೆ ಗಿಲ್ಲಿ ಅನಾಥಾಶ್ರಮಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಅನ್ನೋದು. ಗಿಲ್ಲಿ ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟಿರೋ ಫೋಟೋವನ್ನ ಹಾಕಿ ವೈರಲ್ ಮಾಡ್ತಿದ್ದಾರೆ. ಆದ್ರೆ ಇದು ಎಐ ಚಿತ್ರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಚಿತ್ರವನ್ನು ಮಾಡಿ ಹರಡಿದ್ದಾರೆ. ಗಿಲ್ಲಿ ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟ ಬಗ್ಗೆ ಯಾವುದೇ ಅಧಿಕೃತ ದಾಖಲೆ ಇಲ್ಲ. ಗಿಲ್ಲಿಯ ಅಭಿಮಾನಿಗಳೇ ಈ ರೀತಿ ವಿಚಾರಗಳನ್ನು ಸೃಷ್ಟಿಸಿ ಹಿತಶತ್ರುಗಳಾಗ್ತಿದ್ದಾರಾ ಅನ್ನೋ ಅನುಮಾನವೂ ಇದೆ. ಇದರ ನಡುವೆ ಗಿಲ್ಲಿ ಬಗ್ಗೆ ಗಂಭೀರ ವಿಚಾರವೂ ಒಂದು ಸದ್ದು ಮಾಡುತ್ತಿದೆ. ಗಿಲ್ಲಿ ಸಿನಿಮಾ ಒಂದಕ್ಕೆ 1.5 ಕೋಟಿ ಕೇಳ್ತಾನ? ಗಾಂಧಿನಗರದಲ್ಲಿ ಓಡಾಡುತ್ತಿರುವ ಸುದ್ದಿ ನಿಜಾನ? ಗಿಲ್ಲಿಗೆ ಮೊದಲಿನಿಂದಲೂ ನಟನಾಗುವ ಆಸೆ ಇತ್ತು. ವಿದ್ಯೆ ಅಷ್ಟಾಗಿ ತಲೆಗೆ ಹತ್ತಿರಲಿಲ್ಲ.
ಆದ್ರೆ ಹಾಸ್ಯ ನಟನೆ ಮೂಲಕ ಜನರನ್ನು ಮೋಡಿ ಮಾಡುವ ಕಲೆ ಸಿದ್ಧಿಸಿತ್ತು. ಗಿಲ್ಲಿಗೆ ಕಣ್ಣ ಮುಂದೆ ಗುರಿ ಇತ್ತು, ಆದ್ರೆ ಅದನ್ನು ತಲುಪುವ ದಾರಿ ಗೊತ್ತಿರಲಿಲ್ಲ. ತನ್ನೊಳಗಿನ ನಟನಿಗೆ ವೇದಿಕೆ ಸೃಷ್ಟಿಸುವ ವಿಧಾನವೂ ತಿಳಿದಿರಲಿಲ್ಲ. ಹೀಗಾಗಿನೇ ತನಗೆ ಗೊತ್ತಿರುವ ಹಾಸ್ಯ ಪ್ರಹಸನಗಳನ್ನ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದನ್ನ ಅಪ್ಲೋಡ್ ಮಾಡ್ದ. ಈತನ ಮಂಡ್ಯ ಶೈಲಿಯ ಮಾತು ಜನರಿಗೆ ಇಷ್ಟವಾಯಿತು. ಯೂಟ್ಯೂಬ್ಗಳಲ್ಲಿ ಲಕ್ಷ ಲಕ್ಷ ವೀಕ್ಷಕರನ್ನ ಪಡೆದ ಈತನೇ ಬರೆದು ನಟಿಸುತ್ತಿದ್ದ ಸ್ಕಿಟ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯಲು ಶುರುವಾದವು. ಹೀಗೆ ಮೊದಲಿಗೆ ಗಿಲ್ಲಿ ನಟ ಫೇಮಸ್ ಆಗಿದ್ದೆ ಯೂಟ್ಯೂಬ್ ಮೂಲಕ. ಬಳಿಕವೇ ಕಿರುತೆರೆಯಲ್ಲಿ ಈತನಿಗೆ ಅವಕಾಶ ಸಿಕ್ಕಿದ್ದು. ಕಿರುತೆರೆಯಲ್ಲಿ ವೇದಿಕೆ ಸಿಕ್ಕಾಗ ಗಿಲ್ಲಿ ನಟನ ಅರ್ಧ ಕನಸು ಈಡೇರಿತ್ತು. ರಾಜ್ಯ ಮಟ್ಟದ ವಾಹಿನಿಯಲ್ಲಿ ಸಿಕ್ಕ ವೇದಿಕೆಯನ್ನು ಗಿಲ್ಲಿ ಸಂಪೂರ್ಣವಾಗಿ ಬಳಸಿಕೊಂಡ. ಈತನಿಗೆ ಟ್ರೋಫಿ ಸಿಗದೇ ಇರಬಹುದು, ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸ್ಪರ್ಧಿಯಾಗೋ ಅಥವಾ ಅತಿಥಿಯಾಗೋ ಬಂದು ತನ್ನ ಛಾಪು ಮೂಡಿಸಿ ಹೋಗುತ್ತಿದ್ದ. ಈತನ ಅದ್ಭುತ ಹಾಸ್ಯಕ್ಕೆ ಕರುನಾಡ ಮಂದಿ ಫಿದಾ ಆಗಿದ್ದರು. ಸೆಲೆಬ್ರಿಟಿಗಳು ಕೂತು ಈತನನ್ನು ಕೊಂಡಾಡಿದ್ದರು. ಬಳಿಕ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವ ಅವಕಾಶ ಬಂತು. ಆದರೆ ತನ್ನದೇ ಗುರುತು ಮೂಡಿಸುವಂತಹ ಪಾತ್ರ ಸಿಕ್ಕಿಲ್ಲ. ಹೀಗೆ ಒಂದು ಹಂತಕ್ಕೆ ಬಂದ ಜೀವನ ಮುಂದಕ್ಕೆ ಹೋಗದೆ ಇಲ್ಲೇ ನಿಂತು ಬಿಡ್ತಾ ಅನ್ನೋ ಪ್ರಶ್ನೆ ಇರುವಾಗಲೇ ಬಂದಿದ್ದು ಬಿಗ್ ಬಾಸ್ ಅವಕಾಶ. ಇದನ್ನು ಸದುಪಯೋಗ ಪಡಿಸಿಕೊಂಡು ಇವತ್ತು ಕರುನಾಡು ಗೆದ್ದಿದ್ದಾನೆ. ಈಗ ಗಾಂಧಿನಗರವಂತೂ ಈತನಿಗೆ ರೆಡ್ ಕಾರ್ಪೆಟ್ ಹಾಸಿ ಕರೆಯುತ್ತಿದೆ. ಇದರ ನಡುವೆ ಗಿಲ್ಲಿ ಸಿನಿಮಾ ಒಂದರಲ್ಲಿ ನಟಿಸಲು 1.5 ಕೋಟಿ ಹಣ ಕೇಳುತ್ತಿದ್ದಾನೆ ಅನ್ನೋ ವದಂತಿ ಹಬ್ಬಿದೆ. ಗಿಲ್ಲಿಗೆ ಬರ್ತಾ ಇವೆ ಸಾಕಷ್ಟು ಸಿನಿಮಾ ಆಫರ್. ಆದ್ರೆ ಗಿಲ್ಲಿ ಆಗಬೇಕೆಂದುಕೊಂಡಿದ್ದಾನೆ ಡೈರೆಕ್ಟರ್. ಸಿನಿಮಾ ಮಂದಿಯೇ ಹಾಗೆ, ಗೆದ್ದೆತ್ತಿನ ಬಾಲ ಹಿಡಿತಾರೆ. ಅದರಲ್ಲೂ ಬಿಗ್ ಬಾಸ್ ಗೆದ್ದವರ ಹಿಂದೆ ಹೋಗೋದು ಹೊಸದೇನೂ ಅಲ್ಲ. ಆದ್ರೆ ಗಿಲ್ಲಿಯ ಗೆಲುವು ಸಾಮಾನ್ಯವಾದ ಗೆಲುವಲ್ಲ. ಬಿಗ್ ಬಾಸ್ ಇತಿಹಾಸದಲ್ಲೇ ಇಷ್ಟೊಂದು ಮತಗಳನ್ನು ಪಡೆದು ಗೆದ್ದವರಿಲ್ಲ. ಅಷ್ಟರ ಮಟ್ಟಿಗೆ ಜನರು ಪ್ರೀತಿ ಕೊಟ್ಟಿದ್ದಾರೆ. ಇವತ್ತಿಗೂ ಹೋದಲ್ಲಿ ಬಂದಲ್ಲಿ ಜನರು ಮುತ್ತಿಕೊಳ್ಳುತ್ತಾರೆ. ಗಿಲ್ಲಿಯ ಸ್ಟಾರ್ ವ್ಯಾಲ್ಯೂ ಸಹಜವಾಗಿಯೇ ಜಾಸ್ತಿಯಾಗಿದೆ. ಹೀಗಾಗಿ ಗಾಂಧಿನಗರದ ನಿರ್ಮಾಪಕರು ಗಿಲ್ಲಿಗಾಗಿ ಸಿನಿಮಾ ಮಾಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ಕೆಲವರು ಗಿಲ್ಲಿಯ ಸಂಭಾವನೆ ಬಗ್ಗೆಯೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಗಿಲ್ಲಿ ಸಿನಿಮಾ ಒಂದರಲ್ಲಿ ನಾಯಕನಾಗಿ ನಟಿಸಲು ಬರೋಬ್ಬರಿ 1.5 ಕೋಟಿ ಸಂಭಾವನೆ ಕೇಳುತ್ತಾನೆ ಅಂತ ಸುದ್ದಿಗಳನ್ನು ಹರಿಬಿಡುತ್ತಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಸಹಜವಾಗಿಯೇ ಗಿಲ್ಲಿ ತನ್ನ ಸಂಭಾವನೆಯನ್ನು ಏರಿಸಿಕೊಂಡಿರಬಹುದು. ಆದ್ರೆ ಈಗ 1.5 ಕೋಟಿ ಕೇಳ್ತಿದ್ದಾನಾ ಗೊತ್ತಿಲ್ಲ. ಅಸಲಿಗೆ ಗಿಲ್ಲಿಗೆ ನಟನಾಗಬೇಕೆಂಬ ಕನಸಿದ್ದೇನೋ ನಿಜ. ಅದಕ್ಕೂ ಮೀರಿ ಒಬ್ಬ ನಿರ್ದೇಶಕನಾಗಬೇಕೆಂಬ ದೊಡ್ಡ ಗುರಿ ಇದೆ. ಈಗಾಗಲೇ ಯೂಟ್ಯೂಬ್ ಸ್ಕಿಟ್ಗಳನ್ನು ತಾನೇ ಬರೆದು ನಿರ್ದೇಶಿಸಿ ನಟಿಸಿರುವ ಅನುಭವ ಇದೆ. ಇದನ್ನೇ ಬೆಳ್ಳಿ ಪರದೆ ಮೇಲೂ ಪ್ರದರ್ಶಿಸಬೇಕೆಂಬ ಹಂಬಲವೂ ಇದೆ. ಈ ಮೊದಲಾಗಿದ್ದರೆ ಗಿಲ್ಲಿಯನ್ನು ನಂಬಿ ಯಾರು ದುಡ್ಡು ಹಾಕುವವರಿರಲಿಲ್ಲ. ತಾನೇ ನಿರ್ದೇಶಿಸಿ ನಟಿಸುತ್ತೇನೆ ಅಂದ್ರೆ ನಿರ್ಮಾಪಕರು ಸಿಗುತ್ತಿರಲಿಲ್ಲ. ಆದ್ರೆ ಈಗ ಗಿಲ್ಲಿಯ ದಿಸೆ ಬದಲಾಗಿದೆ. ಅದೃಷ್ಟ ಖುಲಾಯಿಸಿದೆ. ಹೀಗಾಗಿ ಗಿಲ್ಲಿ ಏನೇ ಮಾಡ್ತೀನಿ ಅಂದ್ರೂ ದುಡ್ಡು ಹಾಕೋಕೆ ನಿರ್ಮಾಪಕರು ರೆಡಿ ಇದ್ದಾರೆ. ಗಿಲ್ಲಿ ಯಾವ ದಾರಿಯಲ್ಲಿ ಸಾಕ್ತಾನೆ ಅಂತ ಕಾದು ನೋಡಬೇಕು.